ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ನಮ್ಮ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು, ಕರುಣಾಕರ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು ಪಾದಯಾತ್ರೆ ಮಾಡ್ತಾರೆ. ಯಾಕ? ಯಾವ ಸದುದ್ದೇಶಕ್ಕೆ? ಇಲ್ರಿ, ಕಾಂಗ್ರೆಸ್ಸಿಗರನ್ನು ಕೊಲ್ಲಿಗೆ ಬಂದಿದ್ದರು, ಕಾಂಗ್ರೆಸ್ನವ್ರು ಗುಂಡ ಅವರು ಹಾಕಿದರು. ಸಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಇವರೆಲ್ಲರೂ ಗುಂಡಾಗಿರಿ ಮಾಡ್ತಾಯಿದ್ದಾರೆ. ಅದಕ್ಕೆ ವಿರೋಧವಾಗಿ ಅಡ್ಡಿಲ್ಲ, ಭಾಳ ಉತ್ತಮವಾದ ವಿಷಯ. ಅದು ಯಾಕೆ ಇತ್ತು ಅನ್ನೋದು ಮೊದಲು ಉತ್ತರ ಹುಡುಕಬೇಕಾಗ್ತದೆ. ಯಾಕಂದರೆ ನೀವು ಪಾದಯಾತ್ರೆ ಅಂದರೆ ತಕ್ಷಣ ಕಾಂಗ್ರೆಸ್ಸಿಗರು ಅವರು ಒಂದು ಪಾದಯಾತ್ರೆ ಅಂತಾರೆ. ಸಹಜದವ್ರಿಗೆ ಅವ್ರು ಯಾಕೆ ನಿಮ್ಮನ್ನು ಬೆಳೆಸ್ಬೇಕು? ಸಹಜಲ್ಲ. ಅದ್ರಾಗೂ ಸಾರಾ ನಿಮ್ಗೆ ಗೊತ್ತಲ್ಲ, ಈಗ ನಾರಾ ಭರತ್ ರೆಡ್ಡಿ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋರು ಅವರು. ನೀವು ನಿಮ್ಮ ಪಾರ್ಟಿನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ, ಅವ್ರ ಪಾರ್ಟಿನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ವಿಜೇಂದ್ರ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ನಿಮ್ಮ ಪರ ಮಾತಾಡ್ತಾರೆ, ನಡೀದು ನಾವು. ಆದರೆ ಎರಡೂ ಕಡೆ ತಪ್ಪದಲ್ಲಿ, ಒಂದೇ ಕಡೆ ಇಲ್ಲ. ನೀವು ಬ್ಯಾನರ್ ಯಾಕೆ ಹರಿದ್ರಿ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅದೇನು ನಿಮ್ಗೆ ತೊಂದರೆ ಕೊಡ್ತಾಯಿತ್ತು, ಅಲ್ಲಿ ಹಾಕಿದ್ರೆ ಏನು ತೊಂದರೆ ಆಗ್ತಿತ್ತು ಅಂಥೇಳಿ ಸ್ವತಃ ಮುಖ್ಯಮಂತ್ರಿ ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ. ಯಾವ ಗಣಂದಾರಿ ಕೆಲಸಕ್ಕೆ ನೀವು ಪಾದಯಾತ್ರೆ ಹೋಗ್ತೀರಿ? ಅದು ನಾವು ಹೋಗಿದ್ದೆಪ್ಪ ಅವತ್ತು, ಗಣಂದಾರಿ ಕೆಲಸ ಇತ್ತು. ನೀವು ಬಳ್ಳಾರಿಯನ್ನು ರಿಪಬ್ಲಿಕ್ ಮಾಡಿದ್ರಿ, ಬಳ್ಳಾರಿ ರಿಪಬ್ಲಿಕ್ ಅದು ಪ್ರಸಿದ್ಧ ಆಗಿತ್ತು. ನಮಗೆ ಶೆಡ್ ಹೊಡೆದ್ರಿ ಬರಲಿಕ್ಕೆ, ನಾವು ಬಂದೀವಪ್ಪ ಶೆಡ್ ಹೊಡೆದ. ಜೊತೆಗೆ ಅಲ್ಲಿ ಜನ ಒದ್ದಾಡ್ತಾ ಇದ್ದರು, ನಿಮ್ಮ ಮೇಲೆ ಕೇಸ್ಗಳಾಗಿದ್ದು. ಸಂತೋಷ್ ಹೆಗಡೆ ಅವ್ರು ನಿಮ್ಮ ಮೇಲೆ ಕೇಸ್ ಆಗಿದ್ದರು. ಬಳ್ಳಾರಿ ಎಲ್ಲ ಖುಲ್ಲಾ ಮಾಡಿದ್ರಿ. ಅದಕ್ಕಾಗಿ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಿದ್ದೀವಿ. ಏನು ತಪ್ಪದ್ರೊಳಗೆ ನಾವು ಬಂದಿದ್ದು ಒಂದು ಜೆನ್ಯೂನ್ ರೀಸನ್ ಅದ. ನಾವು ಇವತ್ತು ನೀವು ನಾವು ಶುರು ಮಾಡಿದ್ವಿ. ಯಾಕೆ? ಏನು ನಾವು ತಪ್ಪು ಮಾಡಿದ್ದೀವಿ? ಹೌದು, ನೀವು ವೈಯಕ್ತಿಕ ಇರಸೆ ಇರೋದು. ನಾವು ನಾರಾ ಭರತ್ ರೆಡ್ಡಿಗೆ ಹೇಳ್ತಾ ಇದ್ವಿ, ಬಿಡಪ್ಪ ಎಲ್ಲ ವರ್ಷ ಇರಸೆ ಉತ್ತಮಲ್ಲ ರಾಜಕೀಯದಲ್ಲಿ ಹೇಳ್ತೀವಿ. ಇಂದು ರಾಜಕೀಯ ಇರಸೆ ನೀವು ಬಳ್ಳಾರಿಗೆ ಬಂದ ಮೇಲೆ ಎಲ್ಲ ಶುರುವಾಗಿದ್ದಾವೆ ಅಂತೇಳಿ ಸ್ವತಃ ಉಪ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಶಾಂತಿ ಇತ್ತು ಬಳ್ಳಾರಿ, ನೀವು ಬಂದ ನಂತರ ಶುರು ಆಗಿಬಿಡ್ತು, ನಿಮ್ಮಿಂದಾಗಿ ಇದಾಯಿತು. ನೀವೇ ಬ್ಯಾನರ್ ಹರಿದ ಹೋಗಿದ್ರೆ ನಾರಾ ಭರತ್ ರೆಡ್ಡಿ ಬರ್ತಿರಲಿಲ್ಲ, ಸತೀಶ್ ರೆಡ್ಡಿ ಬರ್ತಿರಲಿಲ್ಲ. ಪಾಪ ಸಾಯ್ತಿರಲ್ಲ ಹುಡುಗ, ಎಲ್ಲೇ ಹೋಗಿ ಎಲ್ಲೋ ಬಡ ಸತ್ತು ಹೋಗ್ಬಿಟ್ಟದು ಹುಡುಗ. ಅದನ್ನ ಹೊಲಗಳಿತಾ ಇಲ್ಲ, ತನಿಖೆ ಮಾಡಿಸ್ತಾ ಇದ್ದೀವಿ ನಾವು, ಯಾವುದನ್ನು ಮುಚ್ಚಾಕ್ತಾ ಇಲ್ಲ. ಆದರೆ ನಾರಾ ಭರತ್ ರೆಡ್ಡಿ ಇದಕ್ಕೆ ಕಾರಣ ಅಂತ ನನಗಿದ್ದು ಮೊದಲು ಬ್ಯಾನರ್ ಹರಿದ ಕಾರಣ, ಬ್ಯಾನರ್ ಕಿತ್ತು ಹಾಕಿದ ಕಾರಣ. ಇದಕ್ಕೆ ಉತ್ತರ ಹುಡುಗರು ಆಮೇಲೆ ಪಾದಯಾತ್ರೆ ಮಾಡ್ರಿ. ಏನು ಗರಂದಾರಿ ಮಾಡ್ತಾಯಿದ್ದೀರಿ? ನಾವೇನು ಬಳ್ಳಾರಿ ಹಾಳು ಮಾಡಿದ್ದೀವಿ? ನಮ್ಮ ಸಮಯದಲ್ಲಿ ಬಳ್ಳಾರಿ ಎಲ್ಲ ಕೈಬಿರು ಹೋಗಿಬಿಡ್ತ. ನಾವು ಇದಂಥವ್ರಿಗೆ ಸಾಕಷ್ಟು ದುಡ್ಡು ಮಾಡ್ಕೊಂಡಿವಿ ಬಳ್ಳಾರಿಯಿಂದ. ಇಲ್ಲಂತಲ್ಲ, ನಮ್ಮ ಪಾರ್ಟಿಯಲ್ಲಿದ್ದಾರೆ, ನಿಮ್ಮ ಪಾರ್ಟಿಯಲ್ಲಿದ್ದಾರೆ. ಬಳ್ಳಾರಿಯ ಗಣಿಗಳನ್ನು, ಅಲ್ಲಿಯ ಖನಿಜಗಳನ್ನು ಮಾರಿ ಕಂಟು ಮಾಡ್ಕೊಂಡವರು. ಅದರಲ್ಲಂತೂ ಮಹಾನ್ ವ್ಯಕ್ತಿ ನಮ್ಮ ಏನಪ್ಪ ಅಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರ. ಅಂದಾಗ ಗಾಲಿ ಜನಾರ್ದನ್ ರೆಡ್ಡಿಯವರ ಈಗಾಗಲೇ ಅವರು ಈ ಒಂದು ಶಿಕ್ಷೆಯಲ್ಲೂ ಇದ್ದಾರೆ, ಜಾಮೀನು ಮೇಲೆ ಇದ್ದಾರೆ. ಸಾಕ್ಷಿ ಅವರು ಇಡೀ ಬಳ್ಳಾರಿಯ ಕಬ್ಬಿಣವನ್ನು ಬೇಕಾಬಿಟ್ಟಿಯಾಗಿ ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಗಳಿಸ್ಕೊಂಡಿದ್ದು ಸಾವಿರಾರು ಕೋಟಿ ರೂಪಾಯಿದು ದಾಖಲೆಗಳಿದ್ದಾವೆ. ಹಂಗೆ ನಾವೇನು ಮಾಡಿದ್ದೀವಿ ಇಲ್ಲೇ? ನಾವು ಇವತ್ತು ಆ ರಾಜಶೇಖರ ಪಾಪ ಯಾವುದೋ ಅಮಾಯಕ ಹುಡುಗ ಸತ್ತು ಹೋಗಿಬಿಡ್ತು ನಮ್ಮ ಎಲ್ಲ ಗದ್ದಲದಲ್ಲೇ. ಅವ್ನು ಪರಿಹಾರ ಕೊಟ್ಟಿವಿ, ಅವ್ನು ಬದುಕು ಕಟ್ಟಿಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ನೀವೇನು ಮಾಡಿದ್ರಿ? ಈ ಬಂದ ಮೇಲೆ ಮತ್ತೆ ದುಂಬಳಿ ಶುರು ಮಾಡಿಬಿಟ್ಟಿದ್ರಿ. ನೀವು ರಾಜಕೀಯ ಮಾಡಿರಿ, ಒಳ್ಳೆಯ ರಾಜಕೀಯ ಮಾಡಿರಿ, ಜನಸಾಮಾನ್ಯ ಬೇಕಂತ ರಾಜಕೀಯ ಮಾಡಿರಿ. ಆದರೆ ನೀವೇನು ಮಾಡ್ತಾಯಿದ್ದೀರಪ್ಪ? ಅದು ಬ್ಯಾನರ್ ಶುರುವಾಗಿ ಬಿಡೋದಾಡೋದು, ಮತ್ತೆ ಸರೋದು ಚಿಲ್ಲಿ. ಅದು ಬಂದಾಗ ಅವನು ಸಣ್ಣ ವಯಸ್ಸು ನೋಡಾಗ ನಿಮಗೆ 65 ವಯಸ್ಸಾಗಿದ್ದಾವೆ, 60-65 ವಯಸ್ಸು. ಮತ್ತು ಆ ಹುಡುಗ 25-30 ವರ್ಷದ ಹುಡುಗ. ಅದು ಜಗಳ ಬಂದದ. ಇದಕ್ಕೆ ಕಾರಣ ನೀವು ಕಾರಣ, ನಿಮ್ಮಷ್ಟು ಅವರು ಕಾರಣ, ಅವರಷ್ಟು ನೀವು ಕಾರಣ. ಅದಕ್ಕೆ ಏನು ಶಿಕ್ಷೆ ಆಗ್ತದೆ ಬ್ಯಾನರ್ ಸಲುವಾಗಿ. ಸತ್ತವನ ಸಲುವಾಗಿ ಪರಿಹಾರ ಕೊಟ್ಟಿವಿ. ಆ ಸಾಯುವುದಕ್ಕೆ ಮೂಲ ಕಾರಣ ನೀವಲ್ಲೇ ಬ್ಯಾನರ್ ಕಿತ್ತಿದ್ದು ಹೊರದಿದ್ದು. ಆಮೇಲೆ ಅವ್ರು ಬಂದರು, ಒಂದಕ್ಕೊಂದು ಸಂಬಂಧ ಅದಾವಲ್ಲ. ಏನು ಮಹಾನ್ ಪಾದಯಾತ್ರೆ ಮಾಡ್ತಾಯಿದ್ದೀರಪ್ಪ? ಪಾದಯಾತ್ರೆ ಮೇಲೆ ಬಡತನ ಹೋಗ್ರಿ ಅಂತ ಹೋರಾಟ ಮಾಡ್ತಾಯಿದ್ದೀರಾ? ನಾವೇನಾದರೂ ಕಾರ್ಯಕ್ರಮ ಮಾಡಿಲ್ವ ಅದರ ಸಲುವಾಗಿ? ಅಥವಾ ನೀವೇನಾದರೂ ಎಲ್ಲರಿಗೂ ಉದ್ಯೋಗಗಳು ಕೊಡುವುದಕ್ಕಾಗಿ ಈ ಒಂದು ಪಾದಯಾತ್ರೆ ಮಾಡ್ತಾಯಿದ್ದೀರಾ? ಜನರ ಸಮಸ್ಯೆಯನ್ನು ತಿಳ್ಕೊಳ್ಳಿಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ದೀರಾ? ಎದಕ್ಕಾಗಿ ಮಾಡ್ತಾಯಿದ್ದೀರಿ? ಎಲ್ಲರೂ ಶಿಕ್ಷಣ ಫ್ರೀಯಾಗಿ ಸಿಗ್ಲಿದ್ದು ಪಾದಯಾತ್ರೆ ಮಾಡ್ತಾಯಿದ್ದೀರಾ? ಯಾವುದದು? ಯಾವ ಗಣಂದಾರಿ ಕೆಲಸ ಅನ್ನೋದು ಸಹಿತ ಇವಲ್ಲಿ ಪ್ರಶ್ನೆಗಳು ಹೇಳ್ತಾವೆ. ಯಾಕಂದ್ರೆ ಇವತ್ತಿನವರೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಮತ್ತೊಬ್ಬರ ಸರ್ಕಾರ ಇರಲಿ, ಇವು ಯಾವ ಗ್ಯಾರಂಟಿಗಳು ಘೋಷಣೆ ಮಾಡ್ತಾ ಇದ್ದಾರೆ ಅದು ಪ್ರಚಾರ ಪ್ರಿಯಕ್ಕಾಗಿ. ಅದರ ಬದಲಾಗಿ ಇವ್ರು ಯಾರು
ಶಿಕ್ಷಣವನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಫ್ರೀಯಾಗಿ ಅಪ್ ಟು ಹೈಯರ್ ಎಜುಕೇಷನ್ ಕೊಡಬೇಕು ಅಂತ ಯಾವ ಸರ್ಕಾರ ಮಾಡಿಲ್ಲ, ಮುಂದೆ ಮಾಡುವ ಸಾಧ್ಯತೆಗಳಿಲ್ಲ. ಯಾರು ಸರ್ಕಾರ ರೀ 15-20% ಶಿಕ್ಷಣಕ್ಕೆ ತೆಗೆದಿಟ್ಟಿದ್ರಿ, ಡಿಫೆನ್ಸ್ಗೆ ಇಟ್ಟಿದ್ರಿ 20%. ಅದಕ್ಕಿಂತ ಬಹುಮುಖ್ಯ ಶಿಕ್ಷಣ ಮತ್ತು ಆರೋಗ್ಯ. ಯಾಕಂದ್ರೆ ಒಂದು ದೇಶ ಆಗಬೇಕಾದ್ರೆ ಮುಖ್ಯವಾಗಿ 4 ಪ್ರಮುಖ ಭಾಗಗಳು. ಮೊದಲನೇದ್ದು ಜನ ಇರಬೇಕು, ಎರಡನೇದಾಗೆ ನೆಲ ಜಲ, ಎರಡನೇದ್ದು, ಮೂರನೇದ್ದು ಏನಪ್ಪ ನೆಲ ಜಲ ಜೊತೆಗೆ ಸರ್ಕಾರ ಬೇಕು, ನಾಲ್ಕನೇದಾಗಿ ಸಾರ್ವಭೌಮತ್ವ ಬೇಕು. ಇದು ರಾಜ್ಯಶಾಸ್ತ್ರ ಕಲಿಸುವಂಥ ವಿಷಯ. ಅಂದಾಗ ಮೂರು ಯಾರಾದರೂ ಜನ ಆದರು. ಆ ಜನ ಇವತ್ತು ಫಾರ್ಮುಲಾ ಆಗಬೇಕಾದ್ರೆ ಶಿಕ್ಷಣ ಬೇಕು ಅವ್ರಿಗೆ. ಸ್ವತಃ ಅಂಬೇಡ್ಕರ್ ಹೇಳಿದಂಥ ಮಾತು. ನೀವು ಯಾವ ಸರ್ಕಾರದವರ ನೀವು 15-20% ದುಡ್ಡನ್ನು ಶಿಕ್ಷಣಕ್ಕೆ ತೆಗೆದಿಟ್ಟಿದ್ದೀರಿ. ಇನ್ನು ಬಿ ಜೆ ಪಿಗರ, ಕಾಂಗ್ರೆಸ್ಸಿಗರ, ಮತ್ತಾರು ಕೇವಲ ಒಬ್ಬರೊಬ್ಬರು ಮಾಡಿದಂಥ ಸಾಹಸ ಕೇಜ್ರಿವಾಲ್ ದೆಹಲಿಯಲ್ಲಿ. ಅದನ್ನು ಏನೋ ಆರೋಪ ಮಾಡಿ ಓಡಿಸಿಬಿಟ್ರೆ ಪಾಪ ಅವ್ರನ್ನ. ಅಂದರೆ ಅಷ್ಟು ಸಂಕಟ ಪಡ್ಕಿರ್ತೀರಿ ಅಂತ ನೀವೆಲ್ಲರೂ. ಶಿಕ್ಷಣ ಅಂದ್ರೆ ಹೀಗೆ. ಮತ್ತು ಆರೋಗ್ಯ ಪಾಪ ಕೊಟ್ಟಿದ್ರು ಅವರು. ಪ್ರತಿಯೊಂದು ಮೊಹಲ್ಲಾ ಕ್ಲಿನಿಕ್ ಅಂತ ಹೇಳುವ ಪ್ರತಿಯೊಂದು ಗ್ರಾಮಕ್ಕೆ ಇವತ್ತು ನೋಡಿ ಪಂಜಾಬದಲ್ಲಿ ಗ್ರಾಮಕ್ಕೆ ಕ್ಲಿನಿಕ್ ಕೊಟ್ಟಿದ್ದಾರೆ. ಶಿಕ್ಷಣ 10+2 ತನಕ ಫ್ರೀ ಇಟ್ಟಿದ್ದಾರೆ ಎಲ್ಲರಿಗೂ. ಕ್ವಾಲಿಟಿ ಎಜುಕೇಷನ್. ಬರೀ ಯಾವುದೋ ಗೋಡೌನ್ ಸಾಲಿ ಕಟ್ಟೆ ಒಂದು 100 ಹುಡುಗರು ಒಬ್ಬ ಶಿಕ್ಷಕನ ಮಾಡಿ ಸಾರಿ ಬರ್ತಾರಲ್ಲ ಹುಡುಗರು, ಟೀಚರ್ ಬರ್ತಾರಲ್ಲ ಗೊತ್ತಿರೋದಲ್ಲ, ದುಂಬಡಿಕೋರು ಸಂಘ ಆಗಿಬಿಟ್ಟಿರ್ತದ. ಅಂಥ ಸಾಲ ತೆಗೆದು ಏನೋ ಇಷ್ಟು ಸಾಲಿ ತೆಗೆದಿವಿ, ಅಷ್ಟು ಸಾಲಿ ತೆಗೆದು ಹೇಳ್ಕೊಳ್ತೀರಿ ನೀವೆಲ್ಲ. ಇದು ಇಬ್ಬರು ಕಾರಣ, ಒಬ್ಬರು ಅಲ್ಲ. ಇವತ್ತು ಸಿದ್ದರಾಮಯ್ಯರು ಅದಕ್ಕೆ ಜವಾಬ್ದಾರಿ, ನಿಮ್ಮ ಬಿ ಜೆ ಪಿನಷ್ಟು ಜವಾಬ್ದಾರಿ, ಯಡಿಯೂರಪ್ಪ ಜವಾಬ್ದಾರಿ, ಜನಾರ್ದನ್ ರೆಡ್ಡಿ ಅವರು ಜವಾಬ್ದಾರಿ, ಅವರ ಪಟಾಲಂ ಸಹಿತ ಅಷ್ಟು ಜವಾಬ್ದಾರಿ. ನೀವು ಯಾರು ಚಿಂತನೆ ಮಾಡಿದಿರಿ? ಎಲ್ಲರಿಗೂ ಫ್ರೀ ಶಿಕ್ಷಣ ಅಪ್ ಟು 10+2 ಮಾಡಿರಿ, ಹೈಯರ್ ಬೇಡ. ಒಳ್ಳೆ ಕ್ವಾಲಿಟಿ ಎಜುಕೇಷನ್, ಎಲ್ಲರೂ ಸೈನ್ಸ್ ಓದುವಂಥ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಅದನ. ಇಬ್ಬರು ಅದಕ್ಕೆ ಪಾದಯಾತ್ರೆ ಮಾಡಿಸ್ರಿ, ನಡೀತದೆ. ಹೌದು ಒಳ್ಳೆಯ ಕಾರ್ಯಕ್ಕಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರಾ? ಸಿದ್ದರಾಮಯ್ಯ ಸರ್ಕಾರ ಕೆಡವುತ್ತಾರಪ್ಪ ಅಂದರೆ. ಸಿದ್ದರಾಮಯ್ಯನ ಸರ್ಕಾರ ಕೆಡಬೇಕಾಗಿತ್ತು ಮುಂದಿನ ಎಲೆಕ್ಷನ್ದಲ್ಲಿ ಅಂದ್ರೆ 2, ಒಂದು ಆರೋಗ್ಯ ಶಿಕ್ಷಣ, ಇನ್ನೊಂದು ಎಲ್ಲರಿಗೂ ಉದ್ಯೋಗ. ಇವೆರಡು ನೀವೇನಾದರೂ ಮಾಡೋದಾದ್ರೆ ನಿಶ್ಚಿತ ಗೆಲ್ತೀರಪ್ಪ ನೀವು 2028ರಲ್ಲಿ. ಸುಮ್ಮನೆ ಅವ್ರು ನಮ್ಮ ಗುಂಡು ಹಾಕಿದ್ರು, ಅವರು ಇದು ಮಾಡಿದ್ರು, ನನಗೆ ಕೊಲ್ಲಾಗಿ ಬಂದಿದ್ರು. ಜನಾರ್ದನ್ ರೆಡ್ಡಿ ಅವ್ರು ನಿಮ್ಮ ವೈದ್ಯ ಇರ್ಷೆಗಳ್ರಿ. ಅವು 2 ಕುಟುಂಬಗಳ ಮಧ್ಯೆ ಇರ್ಸೇದವು ನಿಮ್ಮಲ್ಲೆಲ್ಲ. ಹಿಂದಿನವು ರಾಜಕೀಯ ಇರ್ಸೇನೋ ಮತ್ತೆ ಅವು ಕಾರಣ, ಇನ್ನೂ ಕಾರಣ ಅದಾವೆ. ಅಲ್ಲ ಸ್ಥಳೀಕರು ಆ ಕೆಲಸಕ್ಕಾಗಿ ಪಾದಯಾತ್ರೆನ ಮಾಡಿರಿ. ಯಾರು ಬೇಡ ಅಂತಾರೆ? ಯಾರು ಬೇಡ ಅನ್ನೋದು. ನಡೆಯವ್ರು ನೀವು ನಿಮ್ಮ ಕೈ ಕಾಲು ಗಟ್ಟಿದ್ರೆ ಹೋಗ್ರಿ. ಅದನ್ನು ಜನಬಲ ಸಿಗೋದಿಲ್ಲ ನಿಮಗೆ. ಜನಬಲ ಸಿಗಬೇಕಾಗಿದ್ದರೆ ಹೇಳಿ ನಿಮಗೆ. ಒಂದು, ಸರ್ವರಿಗೂ ಫ್ರೀ ಎಜುಕೇಷನ್ ಅಪ್ ಟು ಹೈಯರ್ ಕೊಡಬೇಕಾ 15-20%. ಎರಡನೇದು ಆರೋಗ್ಯ, ಅದ್ರ ಜೊತೆ ಯಾರು. ಇನ್ನು ಮೂರನೇದು ಏನಪ್ಪ ಅಂದರೆ ಎಲ್ಲರಿಗೂ ಉದ್ಯೋಗ ಸಿಗು ಒಂದು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇದನ್ನು. ಇದಕ್ಕಾಗಿ ನೀವು ಪಾದಯಾತ್ರೆ ಮಾಡಿದರೆ ಹೌದಪ್ಪ ಇದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ರಾಮ್ಲು ಅವರ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಜನಾರ್ದನ್ ರೆಡ್ಡಿ ಅವರ ನಮ್ಮದೆಲ್ಲ ಸಪೋರ್ಟ್ ಜನ ಬೆನ್ನತ್ತಾರೆ. ಈಗಿಲ್ಲಾದ್ರೆ ಅವರು ನೀವು ಒಂದು ಹಿಂಗೆ ಅಂದ್ರೆ ಅವ್ರು ಹಂಗೆ ಅಂತಾರೆ. ಬ್ಯಾನರ್ ಹರಿದವ್ರು ನೀವು ಫಸ್ಟ್ ಅದಲ್ಲ, ಅದಕ್ಕೆ ಬಂದ್ರೆ ಅವ್ರು ಅಂತಾರೆ. ನೀವಿಲ್ಲ, ನೀವು ಗುಂಡು ಹಾರಿಸಿದ್ದು ನೀವು ಅಂತೀರಿ. ಏನಾಗೋದು ಗುಂಡು ಹಾರಿಸೋದು ಬಿಡೋದು ಲಾಭ ಆಗ್ತದೆ ಯಾರಿಗೆ? ಹುಚ್ಚರು ಸಂತಿರಿ ಇದೆಲ್ಲ. ನೀವು ನಿಜವಾಗಿಯೂ ಸಿದ್ದರಾಮಯ್ಯ ಸರ್ಕಾರ ಗೆಲ್ಲಬೇಕಾಗಿದೆ. ಗ್ಯಾರಂಟಿ ಹೇಳಿದ್ರು ಜನ ನಂಬುವುದಿಲ್ಲ. ಅದಕ್ಕೆ ಮುಂದಿನ ಕೊಡಬೇಕಾಗಿದೆ. ಈಗ ನಮಗೆ ಗ್ಯಾರಂಟಿ ಏನು ಕೊಡೋರು ನೀವು? ಎಜುಕೇಷನ್, ಆರೋಗ್ಯ ಜೊತೆಗೆ ಉದ್ಯೋಗ ಕೊಡ್ತೀರಾ ನೀವು. ಅದಕ್ಕಾಗಿ ಹೋರಾಟ ಮಾಡ್ತೀರಾ, ಅದಕ್ಕಾಗಿ ಪಾದಯಾತ್ರೆ ಮಾಡ್ತೀರಾ. ಅದಕ್ಕಾಗಿ ಪಾದಯಾತ್ರೆ ಮಾಡಿದ್ರೆ ಜನ ನಿಶ್ಚಿತವಾಗಿ ನೀವು ಬೆಂಬಲಿಸ್ತಾರೆ. 2028ರಲ್ಲೇ ಬಿ ಜೆ ಪಿ ಸರ್ಕಾರ ಬರಲಿ ಅಂತೇಳಿ. ಈಗ ನೋಡಿರಿ ದೆಹಲಿಯಲ್ಲಿ ನೀವೇನು ಮಾಡಿದ್ರಿ? ಅವ್ರಿಗಿಂತೂ ಹೆಚ್ಚು ಕೊಡ್ತಾರಂತ ಅಲ್ಲಿ ನಿಮ್ಮ ಬಿ ಜೆ ಪಿಗೆ ಆಶ್ವಾಸನೆ ಕೊಟ್ಟರೆ ಪಾಪ ಅಲ್ಲಿ ಜನ ನಂಬಿತು, ನಿಮಗೆ ಅಧಿಕಾರ ಕೊಡ್ತು. ಈಗ ಶುರು ಮಾಡಿದ್ರಿ ನಿಮ್ಮ ನಿಮ್ಮ ಹಳೆ ಚಾಲಿಯನ್ನಲ್ಲೇ. ಅಲ್ಲೆಲ್ಲ ಸ್ಕೂಲ್ಗಳು ಫ್ರೀಯಾಗಿ ನಡೀತಾ ಇದ್ದಾವೆ, ಚೆನ್ನಾಗಿ ನಡೀತಾ ಇದ್ದಾವೆ. ಕೇಜ್ರಿವಾಲ್ ಸಮಯದ ನಡೆದಂಗೆ ನಡೀತಾ ಇದ್ದಾವೆ. ಎಷ್ಟೋ ಹೊಲಗಳನ್ನ ಕೆಡುತ್ತಾ ಇದ್ದೀರಿ ಇಲ್ಲಿಗಲ್ ಇದ್ದಂಥವು. ಪಾಪ ಇಟ್ಕೊಂಡೇನೋ ಮಾಡ್ತಾ ಇದ್ದಾವೆ, ಗುದ್ದಾಡ್ತಾ ಇದ್ದ. ಅವನು ಮಾಳಿಗೆ ಕೊಡಲಿಲ್ಲ, ನೀವು ಆ ಕೆಲಸ ಮಾಡ್ತಾಯಿಲ್ಲ. ಇಲ್ಲೂ ಅಷ್ಟೇ ಆಗೋಗ್ತದೆ. ಏನೂ ಇರಲಿ, ನೀವು ಪಾದಯಾತ್ರೆ ಮಾಡಿರಿ ಅಂತ ಕರಾರಿಲ್ಲ. ಅದು ಇಂಥ ವಿಷಯ ತೊಗೊಂಡು ನಾನು ಹೇಳಿದ್ರೆ ಈಗಾಗಲೇ 3 ವಿಷಯಗಳು. ಮೊದಲನೇದು ಎಲ್ಲರಿಗೂ ಶಿಕ್ಷಣ ಫ್ರೀ ಅಪ್ ಟು ಹೈಯರ್ ಎಜುಕೇಷನ್. ಎರಡನೇದು ಆರೋಗ್ಯ ಎಲ್ಲರಿಗೂ ಫ್ರೀ. ಇನ್ನು ಮೂರನೇದು ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ. ಎಲ್ಲರಿಗೂ ಉದ್ಯೋಗ ಸಿಗಬೇಕು. ಹಾಗೆ ಹೇಳಿದ್ರಲ್ಲ ನಮ್ಮ ಅಧಿಕಾರಕ್ಕೆ ಬರೋ ಮುಂದೆ ನಮ್ಮ ಮೋದಿಯವರು 2 ಕೋಟಿ ಉದ್ಯೋಗಗಳು ಅಂತ ಹೇಳಿದರು. ಎಲ್ಲೂ ಇಲ್ಲ ಹುಡುಕಾಡಿ ನೋಡ್ಬೇಕೀಗ. ನಿಮ್ಮ ಕಡೆ ಲಿಸ್ಟ್ ಇದ್ರೆ ಕಳಿಸೋದು ನೋಡೋಣ ನಾವು ಅಂತ ಹೇಳ್ತಾ ಇಂಥವು ಏನಾದರೂ ಯೋಜನೆ ಹಾಕ್ಕೊಂಡು ಹೋದ್ರೆ ನೀವು ನಿಶ್ಚಿತವಾಗಿ ಪಾದಯಾತ್ರೆಗೆ ಒಂದು ರೂಪ ಬರ್ತದೆ, ಗೆಲುವು ಸಿಗ್ತದೆ 2028ರಲ್ಲಿ. ಇಲ್ಲ ನಿಮಗಿದು ಮುಂದೆ ಅದಾರೆ ಕಾಂಗ್ರೆಸ್ಸಿಗೆ. ಈಗ ಗ್ಯಾರಂಟಿ 5 ಕೊಟ್ಟಾರೆ, ಒಂದು 6 ಕೊಡ್ತಾರೆ. ಅವರು ಶಿಕ್ಷಣ ಫ್ರೀ ಕೊಡೋದು ನಮ್ಗೆ ಗೊತ್ತದ. ಅವರು ನಿಮ್ಮಂಥವ್ರ ಆ ಮುಂದೆ
ದವಾಖಾನೆ ಸುಳ್ಳು ಒಂದು 4 ತೆಗೆದಾಗ ಮಾಡಿ ನಾಟಕ ಮಾಡಿ ಅದು ಯಾವ್ದು ನೋಡಿರಿ KPL ಅಂತೇಳಿ ಪಬ್ಲಿಕ್ KP ಸ್ಕೂಲ್ ಅಂತ ಹೊಸದಾಗಿ ಶುರು ಮಾಡಿ 100-200 ಕೊಡೋದು ಪ್ರತಿಯೊಂದು ಶಾಲೆನೂ KP ಸ್ಕೂಲ್ ಅಂತ ಯಾಕೆ ಆಗಬಾರ್ದು ಅಂತ ನಾವು ಪ್ರಶ್ನೆ ಮಾಡ್ತಾಯಿದ್ವಿ. ಅದಿಲ್ಲ, ಜನಕ್ಕೆ ತೋರಿಸೋದು. ಇದು ಇವತ್ತು ನಮ್ಮ ಶಿಕ್ಷಣ ರಂಗದ ಪರಿಸ್ಥಿತಿ, ಆರೋಗ್ಯ ರಂಗದ ಪರಿಸ್ಥಿತಿ, ಜನಕ್ಕೆ ಇದು ಅವಶ್ಯಕ ಬೇಕಾಗಿದ್ದು. ಇದನ್ನು ಯಾರು ಮಾಡ್ತೀರಿ? ಅದನ್ನು ಹೋರಾಟ ಮಾಡೋ ಸಲುವಾಗಿ ಕಾಂಗ್ರೆಸ್ ವಿರೋಧವಾಗಿ ಪಾದಯಾತ್ರೆ ಮಾಡಿದ್ರೆ ಖಚಿತವಾಗಿ ನೀವು 2028ರಲ್ಲೇ ಅಧಿಕಾರ ಗದ್ದಿಗೆ ಏರ್ತಾರೆ ಅನ್ನೋದ್ರಲ್ಲಿ ಸಂಶಯ ಬೇಡ. ಸಂಶಯ ಇದ್ದೀನಿ ಮತ್ತು ನಿಮಗೆ ಇದ್ರ ಮತ್ತೆ ಪ್ರಶ್ನೆ ಮಾಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸ್ವಲ್ಪ ಬಿಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗೆ ನಡಿ. ವಂದನೆಗಳು.